ಟ್ರೈಲರೇ ಸೂಪರ್ ಐತಿ, ಮೂವಿನೂ ಚೆನ್ನಾಗಿರುತ್ತೆ ನೋಡಿ. ಪ್ರಜ್ವಲ್ ಸರ್ಗೆ ಒಂದು ದೊಡ್ಡ ಬ್ರೇಕ್ ಸಿಗುತ್ತೆ ಈ ಸಿನಿಮಾ ಮುಖಾಂತರ, ಅದೊಂದು ಮನಸ್ಸಿಂದ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಮೂವಿ ಅವ್ರಿಗೂ ಈ ತರ ತೊಂದರೆ ಆಗಬಾರ್ದು. ಡಿಫ್ರೆಂಟ್ ಕಾಂತಾರ ತರ ಏನಿಲ್ಲ, ಇದೊಂದು ಡಿಫ್ರೆಂಟ್ ಸ್ಟೋರಿನೇ ಇದೆ. ಕರಾವಳಿ ಸಂಸ್ಕೃತಿ ಮತ್ತೆ ಪ್ರಜ್ವಲ್ ದೇವ್ರ ಅವ್ರದ್ದು ಪರ್ಫಾರ್ಮೆನ್ಸ್, ರಾಜ್ ಬಿ ಶೆಟ್ಟಿ ಚೆನ್ನಾಗಿದೆ, ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಡೈರೆಕ್ಟ್ರು ಗಾಣಿಗವ್ರು ಇದಾರಲ್ಲ, ಪ್ರೀವಿಯಸ್ ಸಿನಿಮಾನು ನೋಡಿದೀವಿ, ಅಂಬಿನಿಂಗ್ ವಾಯ್ಸ್ ಆಯ್ತು. ಈ ಸಿನಿಮಾನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಟ್ರೈಲರೇ ಸೂಪರ್ ಐತಿ, ಮೂವಿನೂ ಚೆನ್ನಾಗಿರುತ್ತೆ ನೋಡಿ. ಅವರು ಒಂದೇ ವಾಯ್ಸ್ ಅಷ್ಟೇ ಒಂಚೂರು ಇದಾಯಿತು, ವಾಯ್ಸ್ ಇದ್ದಿದ್ರೆ ಸಖತ್ ಫ್ಯಾನ್ಸಿಗೂ ಖುಷಿ ಆಗೋದು. ಪ್ರೇಕ್ಷಕರಿಗೆ ಅದ್ಭುತವಾದ ಸಿನಿಮಾ, ಮಿಸ್ ಮಾಡ್ಕೊಳ್ಬೇಡ್ರಿ. 24ಕ್ಕೆ ಬಹಳ ಸ್ಪೆಷಲ್ ಆಗಿ ಮಾಡಿದ್ದಾರೆ. BGM ಬ್ಯಾಕ್ ಸ್ಕೋರ್ ಎಲ್ಲ ಅಲ್ಟಿಮೇಟ್ ಆಗಿದೆ. ನಮ್ಮ ಪ್ರಜ್ವಲ್ ಸರ್ಗೆ ಒಂದು ದೊಡ್ಡ ಬ್ರೇಕ್ ಸಿಗುತ್ತೆ ಈ ಸಿನಿಮಾ ಮುಖಾಂತರ, ಅದೊಂದು ಮನಸ್ಸಿಂದ ಹೇಳಕ್ ಇಷ್ಟಪಡ್ತೀನಿ. ಆಸ್ ಆಡಿಯನ್ ಆಗಿ ಬಹಳ ಸ್ಪೆಷಲ್ ಆಗಿದೆ, ನೀವು ಕೂಡ ವಾಚ್ ಮಾಡ್ರಿ, ಸಿನಿಮಾ ಮಿಸ್ ಮಾಡ್ಬೇಡಿ. ಎಲ್ಲ ಕಾಂಟ್ರವರ್ಸಿ ಈಗ ಆಸ್ ಅಭಿಮಾನಿಯಾಗಿ ಅವ್ರಿಗೊಂದು ಅಫ್ಕೋರ್ಸ್ ಮನಸ್ಸಿಗೆ ನಾಟಿರುತ್ತೆ ಅವ್ರಿಗೆ. ನಾನು ಅವ್ರಿಗೆ ಫ್ಯಾನು, ಅವ್ರ ವಾಯ್ಸ್ ಇಲ್ಲಾಂದ್ರೆ ಹೆಂಗೆ ನಾನು ಆ ಸಿನಿಮಾ ನೋಡೋದಂತ. ಬಟ್ ಅವ್ರ ಪಾಯಿಂಟ್ ಓಕೆ, ಬಟ್ ಅವ್ರು ಬಂದು ಅದನ್ನ ರೈಟ್ ವೇಲಿ ಅಪ್ರೋಚ್ ಮಾಡಬೇಕಿತ್ತು, ಅದೊಂದು ಬೇಜಾರಾಯ್ತು ನಮಗಷ್ಟೇ. ಅದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಸೂಪರ್ ಆಗಿದೆ. ತುಂಬ ಇಷ್ಟ ಆಯಿತು, ಹೊಸ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಯಾರು ನೋಡೋಣ, ಫಿಲ್ಮ್ ನೋಡೋದ್ಮೇಲೆ ನೋಡೋಣ. ಟ್ರೈಲರ್ ಓವರ್ ಆಲ್ ಇಷ್ಟ ಆಯಿತು ನನಗೆ. ಮ್ಯಾಂಗ್ಳೂರ್ ಕಲ್ಚರ್, ತುಳುನಾಡು ಕಲ್ಚರ್, ಲೈಕ್ 700 ಇಯರ್ಸ್ ಏನೋ ಹೇಳಿದ್ರಲ್ಲ, ಲೈಕ್ ಆ ಕಂಪ್ಲಿ, ಸೊ ಅದು ಡಿಫ್ರೆಂಟ್ ಅನಿಸ್ತು. ಕಾಂತಾರ ಬಂದು ಲೈಕ್ ಫುಲ್ ಆಫ್ ದೈವ ಬಗ್ಗೆ ಆ ಥರ ಅನಿಸ್ತು. ಹೊಸ ಥರ ಮೂವಿ ಆಗಿ ಚೆನ್ನಾಗಿದೆ, ಒಳ್ಳೆ ಸೂಪರ್ ಆಗಿದೆ. ರಾಜ್ ಬಿ ಶೆಟ್ರದು, ಪ್ರಜ್ವಲ್ ದೇವರಾಜ್ ಅವ್ರದ್ದೆಲ್ಲ ಚೆನ್ನಾಗಿದೆ. ಅದು ಫಸ್ಟ್ ಪ್ರೀ ಪ್ಲಾನ್ ಮಾಡಿನೇ ಬಂದಿರೋದು ಗಲಾಟೆಗೋಸ್ಕರ ಅಷ್ಟೇ. ಬಂದಿರೋ ಸಿಚುವೇಶನ್ ನೋಡಿದ್ರೆ ನಿಮ್ಗೆ ಹಂಗೆ ಕಾಣಿಸುತ್ತೆ, ಪ್ರೀ ಪ್ಲಾನ್ ಮಾಡಿನೇ ಬಂದಿರೋಂಗೆ ಕಾಣಿಸುತ್ತೆ. ಯಾವುದೇ ಮೂವಿ ಅವ್ರಿಗೂ ಈ ಥರ ತೊಂದರೆ ಆಗಬಾರ್ದು. ಟ್ರೈಲರ್ ಚೆನ್ನಾಗಿದೆ, ಇದು ಎಲ್ಲ ಆ್ಯಕ್ಟರ್ಸ್ ಅವ್ರದ್ದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು ಎಲ್ಲರದು. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ದಿ ರಿಲೀಸ್. ಸೊ ಟೀಮಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ, ಸಕ್ಸಸ್ ಆಗಲಿ. ಬೆಸ್ಟ್ ಪಾರ್ಟ್ ಇಸ್ ಲೈಕ್ ಎಡಿಟಿಂಗ್ ಚೆನ್ನಾಗಿದೆ ಆ್ಯಂಡ್ ಮ್ಯೂಸಿಕ್ ಇಸ್ ಟೂ ಗುಡ್. ಸರ್, ಇವಾಗ ನಿಮಗೆ ಹಿಂದಿ ಬರೋಲ್ಲ ಅಂತಂದರೆ ನೀವು ಡಬ್ ಮಾಡಿಸ್ತೀರಲ್ಲ ಬೇರೆ ಭಾಷೆಗೆ, ಅದೇ ಥರನೇ ಯಾವ ಸ್ಲ್ಯಾಂಗ್ ಬರಲ್ಲ ಅಂತ ಡೈರೆಕ್ಟರ್ ಏನು ಬೇಕು ಅದು ಕೊಡಬೇಕಲ್ವ. ಫಸ್ಟು ಆಗಿರ್ಲೋಬಾರ್ದು, ಆಗಿಲ್ದೇನೋ ಇರ್ಬೋದು. ಸೊ ಲೈಕ್ ಇವಾಗ ನಿಮ್ಗೆ ಹಿಂದಿ ಬರೋಲ್ಲ ಅಂತಂದರೆ ಇವಾಗ ನೀವು ಡಬ್ ಮಾಡಿಸೋ ಥರ ಅವ್ರಿಗೆ ಯಾವ ಥರ ಬೇಕು ಡೈರೆಕ್ಟ್ರಿಗೆ ಆ ಥರ ಡಬ್ ಮಾಡಿಸಿದ್ದಾರೆ. ಸೊ ಅದಕ್ಕೆ ಈ ಥರ ಪ್ರಾಬ್ಲಮ್ ಮಾಡೋದು ತುಂಬ ತಪ್ಪಾಗುತ್ತೆ. ಲೈಕ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮೇಲೆ ಅದು ಪ್ರಭಾವ ಬೀಳುತ್ತೆ. ಅವ್ರ ಫ್ಯಾನ್ಸೇ ಮಾಡೋದ್ರಿಂದ ಅವ್ರಿಗೆ ಇದು ಗೊತ್ತಿದೆಯಾ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಇದು ಗೊತ್ತಾದಾಗ ಅವ್ರಿಗಂತೂ ಖಂಡಿತ ಬೇಜಾರಾಗುತ್ತೆ. ಯಾಕೆಂತಂದ್ರೆ ಯಾವ ಆ್ಯಕ್ಟರು ಹೋಗಿ ಜಗಳ ಮಾಡಿ ಅಂತ ಯಾವ ಆ್ಯಕ್ಟರ್ ಸಹಿತ ಹೇಳಲ್ಲ. ಟ್ರೈಲರಲ್ಲಿ ಡಿಫ್ರೆಂಟ್ ಅಂತಂದರೆ ಲೈಕ್ ಅವ್ರು ತೊಗೊಂಡಿರೋ ಟಾಪಿಕ್ ಚೆನ್ನಾಗಿದೆ. ಲೈಕ್ ಒಂದು 700 ಇಯರ್ಸ್ ಓಲ್ಡ್ ಸ್ಟೋರಿನ ತಗೊಂಡು ಅವ್ರು ಅದ್ರ ಬಗ್ಗೆ ಕತೆ ಮಾಡ್ತಿದ್ದಾರೆ ಅಂತಂದರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿಲ್ಲದೆ ಯಾವ ಕಥೆನೂ ಮಾಡೋಕ್ಕಾಗಲ್ಲ. ಸೊ ದಟ್ ಎಫರ್ಟ್ಸ್ ಲೈಕ್ ಅಂದರೆ ಕಂಬಳ ಅವ್ರು ಹೇಳ್ದಂಗೆ, ಕಂಬಳ ಏನಿದೆಯಲ್ಲ ಅದು ಸ್ಪೋರ್ಟು, ನಾರ್ಮಲ್ ಸ್ಪೋರ್ಟ್ ಅಲ್ಲ ಅದು. ಸೊ ಎವ್ರಿಬಡಿ ಹ್ಯಾಸ್ ಪುಟ್ ಸೋ ಮಚ್ ಎಫರ್ಟ್ಸ್ ಆನ್ ಫಿಲಮ್ ಆ್ಯಂಡ್ ಅದು ಇದು ಕಾಣಿಸುತ್ತೆ ಸ್ಕ್ರೀನಲ್ಲಿ ಕೂಡ. ಆ್ಯಂಡ್ ದ ಮ್ಯೂಸಿಕ್ ಸ್ಕೋರ್, ಟ್ರೈಲರ್ ತುಂಬ ಚೆನ್ನಾಗಿದೆ, ತುಂಬ ರಿಚ್ ಆಗಿದೆ ಮೂವಿ. ಕರಾವಳಿ ಎಕ್ಸ್ಪೆಕ್ಟೆಡ್ ಮೂವಿ ಫಾರ್ ಅನಿಸುತ್ತೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ 24ಗೆ. ನನಗೆ ಮಂಗಳೂರು ಅಂದರೆ ತುಂಬ ಇಷ್ಟ, ಸ್ಪೆಷಲಿ ಫಾರ್ ದ ಬೀಚಸ್. ಬಟ್ ಆ ಕಲ್ಚರು, ಆ ಜನಗಳ ಲ್ಯಾಂಗ್ವೇಜ್ ಎಲ್ಲ ನೋಡ್ತಾ ಇದು ತುಂಬ ಪ್ಲೆಸೆಂಟ್ ಅಂತ ಫೀಲ್ ಆಗುತ್ತೆ. ಹಾಗಾಗಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೋರ್ ಅಬೌಟ್ ಮೂವಿ. ಡಿಫ್ರೆಂಟ್ ಅಂದರೆ ದ ಕಲ್ಚರ್, ಆ್ಯಕ್ಚುಲಿ ದ ರಿಚ್ನೆಸ್. ಆ್ಯಂಡ್ ಅಷ್ಟು ದ ಡೈರೆಕ್ಟರ್ ವಾಸ್ ಮೆನ್ಷನಿಂಗ್ ಅಲ್ಲ, ಅಷ್ಟು ಕೋಣಗಳನ್ನ ಕರ್ಸ್ಕೊಂಬಂದು 246 ಕೋಣಗಳನ್ನ ಕರ್ಸ್ಕೊಂಡು ಪ್ರಾಣಿಗಳ ಜೊತೆ ವರ್ಕ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಸೊ ನೋಡೋಣ ಮೂವಿ ಹೆಂಗೆ ಬರುತ್ತೆ ಅಂತ, ವೇಟಿಂಗ್ ಟು ಸಿ ದ್ಯಾಟ್. ಕರಾವಳಿ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸು, ಹೊಸದಾಗಿ ಕಾಂತಾರ ಥರ ಎಲ್ಲ ಮತ್ತೆ ನೋಡೋಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಆ್ಯಂಡ್ ಇದು ಆಗಿರೋ ಇಶ್ಯೂ ಬಗ್ಗೆ ಸ್ವಲ್ಪ ಬೇಜಾರು ಅನ್ನಿಸ್ತು. ಪ್ರೆಸ್ ಮೀಟಲ್ಲಿ ಈ ಥರ ಎಲ್ಲ ಒಂದು ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಈ ಥರ ಎಲ್ಲ ಆಗೋದು ಬೇಜಾರಾಯಿತು. ಸೊ ಓವರಾಲ್ ಅದನ್ನು ಬಿಟ್ಟು ಎಲ್ಲ ಚೆನ್ನಾಗಿ ಬಂತು. ಟ್ರೈಲರ್ ನನಗೆ ಇಷ್ಟ ಆಯಿತು. ಅಂದರೆ ಅವರು ಮೇಕಿಂಗ್ ವಾಯ್ಸ್ ಇರ್ಬೋದು, ಮೇಕಿಂಗ್ ಅವ್ರು ಮಾಡಿರೋಂಥ ಸಿನಿಮಾಟೋಗ್ರಫಿ ಇರಲಿ, ಮೇಕಿಂಗು, ಕಲರು, ಆಮೇಲೆ ಎಲ್ಲ ಚೆನ್ನಾಗಿದೆ. ಕಟ್ಸ್ ಆಗಲಿ, ಅವ್ರು ಮಾಡಿರುವಂಥ ಎಲ್ಲ ಎಡಿಟಿಂಗ್ ಆಗಲಿ ನನಗೆ ಇಷ್ಟ ಆಯಿತು. ದಯವಿಟ್ಟು ಎಲ್ಲರೂ ಬನ್ನಿ, ಕರಾವಳಿ ಮೂವಿನ ಥಿಯೇಟ್ರಲ್ಲೇ ನೋಡಿ, ಕನ್ನಡನ ಉಳಿಸಿ ಬೆಳೆಸಿ. ಕನ್ನಡ ಇಂಡಸ್ಟ್ರಿನ ನಾವು ಎಷ್ಟು ಹೆಚ್ಚು ಥಿಯೇಟ್ರಲ್ಲಿ ಬಂದು ನೋಡ್ತೀವಿ ಅಷ್ಟು ಒಳ್ಳೆಯದು ನಮಗೇನೆ. ಕನ್ನಡದವ್ರು ಬೆಳೀತಾರೆ, ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಕನ್ನಡ ಇಂಡಸ್ಟ್ರಿನಲ್ಲಿ ಇದೊಂದು ಒಳ್ಳೆ ಸಿನಿಮಾ, ಎಫರ್ಟ್ ಹಾಕಿದ್ದಾರೆ. ಸಕ್ಸಸ್ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಡಿಫ್ರೆಂಟ್ ಕಾಂತಾರ ಥರ ಏನಿಲ್ಲ, ಇದೊಂದು ಡಿಫ್ರೆಂಟ್ ಸ್ಟೋರಿನೇ ಇದೆ. ಒಟ್ಟರಲ್ಲಿ ಚೆನ್ನಾಗಿದೆ, ಅಂದರೆ ತುಂಬ ಎಫರ್ಟ್ ಹಾಕಿದ್ದಾರೆ. ಆದರೆ DOP ವರ್ಕು ತುಂಬ ಚೆನ್ನಾಗಿದೆ. I think it's really nice. I'm feeling like watching today itself movie na. Music and it's about our idalva, culture alva. So excited to watch. ಅದು ಏನೇನು ನಡೆದಿರಲಿ ತುಂಬ ಅಂದರೆ ಜಸ್ಟ್ ವೇಟಿಂಗ್ ಫಾರ್ ಇಟ್ ಅಷ್ಟೇ. ಪ್ರಾಣಿಗಳನ್ನ ಹಿಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ, ಇದು ಕಂಬಳ ಇದೆಲ್ಲ ಮಾಡೋದು ಕಷ್ಟ. ಅದನ್ನೆಲ್ಲ ಹಿಡ್ಕೊಂಡು ಮಾಡಿದ್ದಾರೆ ಅಂತಂತಂದರೆ ನಾವು ಕನ್ನಡ ಸಿನಿಮಾಗೆ ಎನ್ಕರೇಜ್ ಮಾಡಬೇಕು. ಚೆನ್ನಾಗಿ ಬಂದಿದೆ ಟ್ರೈಲರು. ಪ್ರಜ್ವಲ್ ದೇವರಾಜ್ದು ಸ್ವಲ್ಪ ವಾಯ್ಸು ಏನೋ ಕೊಟ್ಟಿಲ್ಲ ಅಂತ ಇದಾಗ್ತಾಯಿದೆ, ಬಟ್ ಆ ಸ್ಲ್ಯಾಂಗಿಗೆ ಸೆಟ್ ಆಗಲ್ಲ ಅನ್ನೋದು ಅಷ್ಟೇ ಇಶ್ಯೂ.
ಹೋಪ್ಫುಲಿ ದೇ ವಿಲ್ ರಿಸಾಲ್ವ್ ಇಟ್. ಟ್ರೈಲರ್ ನೋಡಿ ಫಿಲಮ್ ನೋಡಬೇಕು ಅಂತ ಇಷ್ಟ ಆಗ್ತಾ ಇದೆ. ಐ ಮೀನ್ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ವೇಟಿಂಗ್ ಫಾರ್ ದ ಮೂವಿ ರಿಲೀಸ್.